ಅಥಣಿಯಲ್ಲಿ ಜನಜೀವಕ್ಕೆ ಕಂಟಕವಾಗಿರುವ ಅಪಾಯಕಾರಿ ಗಟರ್. ದೇಸಾಯಿ ಸರ್ಕಲ್ನ ದತ್ತ ಮಂದಿರ ಕಾಂಪ್ಲೆಕ್ಸ್ ಮುಂಭಾಗದಲ್ಲೇ ಚರಂಡಿ ಮುಚ್ಚಳಕ್ಕೆ ಸಂಪೂರ್ಣ ಹಾಳಾಗಿದೆ. ಮಳೆ ಬಂದರೆ ಅಪಾಯ ಮತ್ತಷ್ಟು ಹೆಚ್ಚಳ. ಆದರೆ ಗಟರ್ ಹೊಣೆ ಯಾರದ್ದೋ? ಪುರಸಭೆಯದ, PWDದ, ರಾಷ್ಟ್ರೀಯ ಹೆದ್ದಾರಿ ಇಲಾಖೆದ ಅಥವಾ ತಾಲೂಕಾ ಆಡಳಿತದ? ಎಸ್ 2023ರಲ್ಲೇ ಪುರಸಭೆಗೆ ಮನವಿ ಸಲ್ಲಿಸಿದರೂ ಸಮಸ್ಯೆ ಬಗೆಹರಿದಿಲ್ಲ ಎನ್ನುವ ಆರೋಪ ಕೇಳಿ ಬಂದಿದೆ. ಇದೀಗ ಮತ್ತೆ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ತಕ್ಷಣ ಹೊಸ ಚರಂಡಿ ನಿರ್ಮಿಸಿ ಗಟ್ಟಿಯಾದ ಮುಚ್ಚಳ ಕೆಡವಿಸುವಂತೆ ಆಗ್ರಹಿಸಲಾಗಿದೆ. ನಿತ್ಯ ನೂರಾರು ಜನ ಓಡಾಡುವ ಪ್ರಮುಖ ಸ್ಥಳದಲ್ಲೇ ಈ ಅಪಾಯಕಾರಿ ಗಟರ್ ಇದೆ. ಅನಾಹುತ ಸಂಭವಿಸಿದರೆ ಈ ಹೊಣೆ ಯಾರು? ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಜನರ ಜೀವಕ್ಕೆ ಸುರಕ್ಷತೆ ಸಿಗುತ್ತಾ ಅಥವಾ ಗಟರ್ ಸಮಸ್ಯೆ ಹೀಗೆ ಮುಂದುವರಿತಾ? ವಾಯ್ಸ್ ಆಫ್ ಜನತಾ ವಿಶೇಷ ವರದಿ, ಮಹೇಶ್ ಶರ್ಮಾ, ಅಥಣಿ. ಇಲ್ಲಿ ಏನಾಗ್ತಾ ಇದೆ ರೀ, ಇಲ್ಲಿ ಗಟರ್ ಮುರಿದವಂತ, ದೇಸಾಯಿ ಸರ್ಕಲ್ ಅಪೋಸಿಟಲ್ಲಿ ಗಟರ್ ಮುರಿದು ಬೀಳ್ತಾ ಇದ್ದಾವಂತ ಸಾರ್ವಜನಿಕರು ಹೇಳತ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ದೇಸಾಯಿ ಸರ್ಕಲ್ ಹತ್ತಿರ ಗಟರ್ ಮೇಲ್ಛಾವಣಿ ಬಿದ್ದಿದೆ. ನಾವು ತಹಶೀಲ್ದಾರ್ ಮತ್ತು ಮುನ್ಸಿಪಲ್ ಅರ್ಜಿ ಕೊಟ್ಟಿದ್ದು, ಆದರೂ ಅಧಿಕಾರಿಗಳು ಗಮನಕ್ಕೆ ಬಂದಿಲ್ಲ. ಈಗ ದೇಸಾಯಿ ಸರ್ಕಲ್ ಹತ್ತಿರ ಗಟರ್ ಇರೋದ್ರಿಂದ ಸಾವಿರ ತೊಂದರೆ ಆಗ್ತದೆ. ಮೇಲ್ಛಾವಣಿ ಬರ್ತೀವಿ. ನೀವು ಯಾರಾದರೂ ಗಮನಕ್ಕೆ ತಂದಿರಿ? ತಹಶೀಲ್ದಾರ್ ಗಮನಕ್ಕೆ ತಂದಿರಿ? ಪುರಸಭೆಯವರು ಗಮನಕ್ಕೆ ಪಟ್ಟಿದ್ದರು. ಆದ ಅಧಿಕಾರಿಗಳು ಅದ್ರ ಬಗ್ಗೆ ಗಮನಕ್ಕೆ ತಂದರು, ಅದು ಕೆಲಸ ಮಾಡುತ್ತಿಲ್ಲ. ಆದರೆ ಇಷ್ಟು ತಹಶೀಲ್ದಾರ್ ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಸಾರ್ವಜನಿಕರು ದೇಸಾಯಿ ಸರ್ಕಲ್ ಉಳಿಯೋದ್ರಿಂದ, ವೈದ್ಯರು ಇನ್ನಿತರು ಸಣ್ಣ ಮಕ್ಕಳು ಬೀಳೋದ್ರಿಂದ ಅದಕ್ಕೆ ಹೊಣೆಗಾರರು ತಹಶೀಲ್ದಾರ್ ಮತ್ತು ಮುನ್ಸಿಪಾಲಿಟಿ ಅಧಿಕಾರಿ ಆಗುತ್ತಾರೆ. ಆದರೆ ಆದಷ್ಟು ಬೇಗನೆ ಇದು ನಮ್ಮ ಗಟಾರ್ ಛಾವಣಿಯನ್ನು ಮಾಡಿಕೊಡುವುದಿಲ್ಲ. ಆದರೆ ಸಾರ್ವಜನಿಕ ಹೋರಾಟ ಮಾಡಲು ನಾವು ಮಾತು ಹೇಳೋದು ಜೈನ್ ಜಯ ಕರ್ನಾಟಕ. ಈಗ ಗಟ್ರ ಇದು ಚಾವಣಿಗಳು ಮುರಿದು ಬೀಳತ್ತವ ಅಂತ ಹೇಳತ್ತಿರಲ್ಲ, ಗಟ್ರ ಯಾರಿಗೆ ಸಂಬಂಧಪಡ್ತೈತ್ರಿ? ಇದು ಮತ್ತು ರಾಷ್ಟ್ರೀಯ ಹೆದ್ದಾರಿ ತಹಶೀಲ್ದಾರು ಈ ಗಟಾರ ಹಿಂಗೆ ಮುರಿದಿದೆ ಹಂಗೆ. ಸರ್, ಇದು ಗಟ್ರ ಯಾರಿಗೆ ಸಂಬಂಧಪಡ್ತೈತ್ರಿ? ಈಗಾಗಲೇ ಯಾರು ಗಮನ ಹರಿಸ್ತಾ ಇಲ್ಲ ಈ ಗಟ್ರ ಬಗ್ಗೆ. PWD ಇಲ್ಲದಂದ ನಮ್ಮ. ಸರ್ ನಮಸ್ಕಾರ. ಇಲ್ಲಿ ದೇಸಾಯಿ ಸರ್ಕಲ್ನಲ್ಲಿ ಅಪೋಸಿಟ್ ಗಟರ್ 25 ವರ್ಷಗಳಿಂದ ಮಾಡಿರ್ತಾರೆ. ಈ ಗಟ್ರ ಚಾವಣಿಗಳು ಈಗ ಮಳೆ ಆಗೋದ್ರಿಂದ ಹಸಿಯಾಗಿ ಮುರಿದು ಬೀಳತ್ತವ್ರೆ ಚಾವಣಿ. ಇಲ್ಲಿ ಚಾ ಹೋಟೆಲ್ ಆಗಲಿ, ಮೆಡಿಕಲ್ ಶಾಪ್ಗಳು ಇರ್ತಾವೆ. ಸಾವಿರಾರು ಜನಗಳಿಗೆ ಈ ಚಾವಣಿ ಮ್ಯಾಗ ಅಡ್ಡಾಡ್ತಾರೆ. ಮತ್ತು ಸಾಕಷ್ಟು ಜನ ಈ ಬಿದ್ದು ಇಲ್ಲಿ ಗಾಯಗೊಂಡ್ರಿ. ಮತ್ತು ಈ ಗಟ್ರ ಹೆಂಗಿತ್ತು ಅಂದ್ರೆ, ಯಾರಿಗೆ ಕೇಳಕ್ಕೆ ಹೋದ್ರೂ ಪುರಸಭೆಯವ್ರದ್ದು ಗಟ್ರ ಇದಾಗಿತ್ತಾ ಅಥವಾ PWDದವ್ರ ಗಟ್ರ ಆಗಿತ್ತಾ ಅಥವಾ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಿರ್ತದೆ. ಈ ಗಟ್ರ ಯಾರಿಗೆ ಸಂಬಂಧಪಟ್ಟೈತಿ ಅದನ್ನು ಕೂಡಲೇ ಎಚ್ಚೆತ್ತುಕೊಂಡು ಈ ಗಟ್ರ ಶೀಘ್ರದಲ್ಲಿ ಮಾಡಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.